ನಿಮ್ಮ ಸಹನೆಯನ್ನ ಹೆಚ್ಚು ಪರೀಕ್ಷೆ ಮಾಡಲಿಕ್ಕೆ ಹೋಗಲ್ಲ. ಇದು ಚುನಾವಣಾ ಪ್ರಚಾರದ ಸಭೆ. ಈ ಸಭೆಯಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ವ್ಯಕ್ತ ಮಾಡಲಿಕ್ಕೋಸ್ಕರ. ದೇಶದಲ್ಲಿ ಇವತ್ತು ಲೋಕಸಭಾ ಚುನಾವಣೆ ನಡೀತಾ ಇದೆ. ಕರ್ನಾಟಕದಲ್ಲಿ 2 ಹಂತದಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ. ಈಗಾಗಲೇ ಏಪ್ರಿಲ್ 26ನೇ ತಾರೀಕು ಮೊದಲನೇ ಹಂತದ ಚುನಾವಣೆ ಮುಗಿದಿದೆ. ಮೇ 7ನೇ ತಾರೀಕಿಗೆ 2ನೇ ಹಂತದ ಚುನಾವಣೆ ನಡೀತದೆ. ತಾವೆಲ್ಲರೂ ಕೂಡ ಅವತ್ತು ಯಾವ ಪಕ್ಷದ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತೇಳಿ ತೀರ್ಮಾನವನ್ನು ಮಾಡಬೇಕಾಗ್ತದೆ. ಇದು ಬಹಳ ಮಹತ್ವದ ಚುನಾವಣೆ ಅಂತೇಳಿ ತಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ಅಂತಕ್ಕಂಥದ್ದು ನನ್ನ ಭಾವನೆ. ಯಾಕಂತಂದ್ರೆ ಮುಂದಿನ 5 ವರ್ಷ ಯಾವ ಪಕ್ಷ ಅಧಿಕಾರದಲ್ಲಿರಬೇಕು, ಈ ದೇಶದ ಭವಿಷ್ಯವನ್ನ ಯಾರು ನಿರ್ಮಾಣ ಮಾಡ್ತಾರೆ, ಈ ದೇಶದಲ್ಲಿರ್ತಕ್ಕಂಥ ಬಡವರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ರೈತರು, ಮಹಿಳೆಯರು, ಕಾರ್ಮಿಕರು ಅವರೆಲ್ಲರ ಆರ್ಥಿಕ ಸಾಮಾಜಿಕ ಶಕ್ತಿಯನ್ನ ಯಾರು ಕೊಡ್ತಾರೆ, ಯಾರು ಮಾತು ಕೊಟ್ಟಂತೆ ನಡ್ಕೋತಾರೆ, ಯಾರು ಮಾತು ಕೊಟ್ಟಂತೆ ನಡ್ಕೊಳ್ಳಲ್ಲ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ಪರಿಶೀಲನೆಯನ್ನ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು, ಡಿ.ಕೆ. ಶಿವಕುಮಾರ್ ಅವರು ನರೇಂದ್ರ ಮೋದಿಯವರ ವೈಫಲ್ಯಗಳನ್ನ ಪಟ್ಟಿ ಮಾಡಿ ಹೇಳಿದ್ದಾರೆ. ನರೇಂದ್ರ ಮೋದಿಯವರು ಹೇಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳಲಿಲ್ಲ, ಈ ದೇಶದ ಅಭಿವೃದ್ಧಿಯನ್ನ ಮಾಡತಕ್ಕಂಥದ್ರಲ್ಲಿ ವಿಫಲರಾಗಿದ್ದಾರೆ, ಹೇಗೆ ಹತಾಶರಾಗಿ ಈಗ ಬಾಯಿ ಬಂದಂತೆ ಮಾತಾಡ್ತಾರೆ, ಅಸಂಬದ್ಧವಾಗಿ ಮಾತಾಡ್ತಾರೆ. ಇವುಗಳ ಬಗ್ಗೆ ಉದಾಹರಣೆಗಳ ಸಹಿತ ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ನರೇಂದ್ರ ಮೋದಿಯವರು 2014ರಲ್ಲಿ ಈ ದೇಶದ ಪ್ರಧಾನಮಂತ್ರಿ ಆದರು. ಪ್ರಧಾನಮಂತ್ರಿಯಾಗಿ 10 ವರ್ಷಗಳನ್ನ ಮುಗಿಸಿದ್ದಾರೆ. 2014ರಲ್ಲಿ
ಈ ದೇಶದ ಜನರಿಗೆ ಯಾವ ರೀತಿಯ ಕನಸನ್ನ ಬಿತ್ತಿದ್ರು, ಹೇಗೆ ಭ್ರಮೆಗಳನ್ನ ಉಂಟು ಮಾಡಿದ್ರು, ಜನರು ಭ್ರಮಾಲೋಕದಲ್ಲಿ ನರೇಂದ್ರ ಮೋದಿಯವರ ಮಾತುಗಳನ್ನು ನಂಬಿ ನರೇಂದ್ರ ಮೋದಿಯವರಿಗೆ ಮತವನ್ನ ಕೊಟ್ಟರು. ಈಡೇರಿಸಲಿಕ್ಕೆ ಆಗದೇ ಇರತಕ್ಕಂಥ ಭರವಸೆಗಳನ್ನೆಲ್ಲ ಕೊಟ್ಟರು. ವಿದೇಶದಲ್ಲಿ ಕಾಂಗ್ರೆಸ್ನ ನಾಯಕರುಗಳು, ಕೈಗಾರಿಕೋದ್ಯಮಿಗಳು, ಶ್ರೀಮಂತರು ಕಪ್ಪು ಹಣ ಇಟ್ಟಿದ್ದಾರೆ. ಆ ಕಪ್ಪು ಹಣನ ತಗೊಬಂದು 100 ದಿನಗಳಲ್ಲಿ ಎಲ್ಲರ ಅಕೌಂಟಿಗೆ 15 ಲಕ್ಷ ಹಾಕ್ತೀನಿ ಅಂತ ಹೇಳಿದ್ರು. ಪಾಪ ಈ ಮಾತನ್ನ ನಂಬ್ಕೊಂಡ್ರು. ಯಾಕಂದ್ರೆ ನರೇಂದ್ರ ಮೋದಿ ಅವರು 12 ವರ್ಷ ಗುಜರಾತಿನ ಮುಖ್ಯಮಂತ್ರಿ ಆಗಿದ್ರು. ಆಗ ಸುಳ್ಳು ಹೇಳಿದ್ರು, ಭಾರತ ದೇಶದಲ್ಲಿ ಗುಜರಾತ್ ಮಾದರಿ ಸರ್ಕಾರವನ್ನ ಮಾಡುತ್ತೇನೆ, ಗುಜರಾತ್ ಮಾದರಿ ಸರ್ಕಾರವನ್ನ ಮಾಡುತ್ತೇನೆ. ಬಹಳ ಗುಜರಾತ್ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಹಳ ಮುಂದೆ ಬಂದಿದೆ ಅಂತೇಳಿ ಜನರಲ್ಲಿ ಭ್ರಮೆಯನ್ನ ಹುಟ್ಟಿಸಿ ಅದನ್ನು ನಂಬ್ಕೊಳ್ಳೋ ರೀತಿಯಲ್ಲಿ ಮಾಡಿದ್ರು. ಹಾಗಾಗಿ 2014ರಲ್ಲಿ ಅವರಿಗೆ ವೋಟನ್ನ ಕೊಟ್ಟರು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದರು. 2019ರಲ್ಲಿ ಭಾವನಾತ್ಮಕವಾದಂತಹ ವಿಚಾರಗಳನ್ನ ಆರ್ಟಿಕಲ್ 370 ಅದನ್ನು ರದ್ದು ಮಾಡ್ತೀವಿ, ನಾವು ಜಮ್ಮು ಕಾಶ್ಮೀರವನ್ನ ಸ್ವತಂತ್ರ ರಾಜ್ಯವನ್ನಾಗಿ ಮಾಡುತ್ತೇವೆ, ಅದಕ್ಕೆ ವಿಶೇಷ ಸ್ಥಾನಮಾನಗಳನ್ನು ತೆಗೆದಾಕ್ತೇವೆ ಅಂತೇಳಿ 370 ರದ್ದು ಮಾಡಿದ್ರು. ಆಮೇಲೆ ಪುಲ್ವಾಮಾ ವಿಚಾರವನ್ನ ಪ್ರಸ್ತಾಪ ಮಾಡಿ ನರೇಂದ್ರ ಮೋದಿಯಿಂದ ಮಾತ್ರ ಈ ದೇಶವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ವಿಚಾರವನ್ನ ಜನರಿಗೆ ಮಾರುಕಟ್ಟೆ ಮಾಡಿ 2019ರ ಲೋಕಸಭಾ ಚುನಾವಣೆಯನ್ನು ಕೂಡ ಗೆದ್ದರು. ನರೇಂದ್ರ ಮೋದಿ ಅವರೇ, ಈಗ ನಿಮ್ಮ ನಿಜವಾದ ಬಣ್ಣ ಜನಗಳಿಗೆ ಗೊತ್ತಾಗಿದೆ. 2000ರಲ್ಲಿ ಹೇಳಿದಂತ ಅನೇಕ ಭರವಸೆಗಳು ನೀವು ಈಡೇರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಭಾವನಾತ್ಮಕವಾದಂತಹ ವಿಚಾರಗಳನ್ನ ಹೇಳಿ ಜನರನ್ನ ತಪ್ಪು ದಾರಿಗೆ ಎಳೆದು ಮತ್ತೆ ಜನರನ್ನ ನೀವು ದಾರಿ ತಪ್ಪಿಸಲಿಕ್ಕೆ ಸಾಧ್ಯ ಆಗಲ್ಲ. ಜನರಿಗೆ ನಿಮ್ಮ ನಿಜವಾದಂತ ಬಣ್ಣ ಗೊತ್ತಾಗಿದೆ. ಅದರಿಂದ 2024ರ ಲೋಕಸಭಾ ಚುನಾವಣೆ ಜನರು ಇವತ್ತು ನರೇಂದ್ರ ಮೋದಿ ಅವರ ಸುಳ್ಳುಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ನರೇಂದ್ರ ಮೋದಿ ಅವರು ಈ ಸಾರಿ ಸೋಲ್ತೀವಿ ಅಂತಕ್ಕಂಥ ಭಯದಿಂದ ಹತಾಶರಾಗಿದ್ದಾರೆ. ಅದಕ್ಕಾಗಿಯೇ ಹತಾಶರಾದ್ದರಿಂದ ಶ್ರೀಮತಿ ಸೋನಿಯಾ ಗಾಂಧಿ ಅವರನ್ನ, ರಾಹುಲ್ ಗಾಂಧಿ ಅವರನ್ನ,
ಮಲ್ಲಿಕಾರ್ಜುನ ಖರ್ಗೆ ಅವರನ್ನ, ಪ್ರಿಯಾಂಕಾ ಗಾಂಧಿಯವರನ್ನ ಬೈಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಜೊತೆಗೆ ಅತ್ಯಂತ ಮಹಾನ್ ಸುಳ್ಳುಗಳನ್ನ ಜನರ ಮುಂದೆ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಒಂದು ಅಡ್ವರ್ಟೈಸ್ಮೆಂಟ್ ಬಂದಿತ್ತು, ಕಾಂಗ್ರೆಸ್ ಪಕ್ಷದಿಂದ ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು. ಏನಪ್ಪ ಅಡ್ವರ್ಟೈಸ್ಮೆಂಟ್ ಅಂತಂದ್ರೆ, SCP TSP ಕಾಯ್ದೆ ಅದರಲ್ಲಿರ್ತಕ್ಕಂಥ ಹಣವನ್ನ ಬೇರೆ ಬಾಬುಗಳಿಗೆ ನಾವು ಖರ್ಚು ಮಾಡಿದ್ದೀವಿ, ಬೇರೆ ಬಾಬುಗಳಿಗೆ ಖರ್ಚು ಮಾಡಿದ್ದೀವಿ. ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಇಟ್ಟಿದ್ದಂತ ಹಣವನ್ನ ಅವರಿಗೆ ತಲುಪಿಸಲಿಕ್ಕೆ ವಿಫಲ ಆಗಿದೆ ಈ ಸರ್ಕಾರ. ಈ ಮಾತನ್ನ ಹೇಳಲಿಕ್ಕೆ, ಅಡ್ವರ್ಟೈಸ್ ಕೊಡ್ಲಿಕ್ಕೆ ಇವರಿಗೆ ಯಾವ ನೈತಿಕ ಹಕ್ಕಿದೆ ಅಂತಕ್ಕಂಥ ಪ್ರಶ್ನೆಯನ್ನ ಕೇಳಬೇಕಾಗ್ತದೆ. ಯಾವ ನೈತಿಕ ಹಕ್ಕಿದೆ? ನೀವು 10 ವರ್ಷ ಇದ್ರಿ, ದಲಿತರ ಬಗ್ಗೆ ಅಪಾರವಾದಂತ ಮಾತುಗಳನ್ನು ಆಡ್ತೀರಿ. ನರೇಂದ್ರ ಮೋದಿಜಿ ಕೇಂದ್ರದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನಸಂಖ್ಯೆಗೆ ಅನುಗುಣವಾಗಿ ನೀವು ಅಭಿವೃದ್ಧಿ ಹಣದಲ್ಲಿ ಖರ್ಚು ಮಾಡತಕ್ಕಂತ ಕಾಯ್ದೆಯನ್ನ ಮಾಡಿದ್ದೀರಾ? ಇವತ್ತಿನವರೆಗೂ ಮಾಡಕ್ಕಾಗಿಲ್ಲ, ಮಾಡಿಲ್ಲ. ಕರ್ನಾಟಕದಲ್ಲಿ ತೆಲಂಗಾಣ ಮಾಡಿದ ಮೇಲೆ ಕರ್ನಾಟಕದಲ್ಲಿ 2013ರಲ್ಲಿ ನಾವು SCP TSP ಕಾಯ್ದೆಯನ್ನು ಮಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರ ಜನಸಂಖ್ಯೆ 24.1%. ಅಷ್ಟು ಹಣ ಅಭಿವೃದ್ಧಿ ಈಗ ನಾವು ಖರ್ಚು ಮಾಡತಕ್ಕಂಥ ಹಣದಲ್ಲಿ ಖರ್ಚು ಮಾಡಬೇಕು ಅಂತೇಳಿ ಕಾಯ್ದೆಯನ್ನ ಮಾಡೋದು. ನಾನು 2018ರಲ್ಲಿ ಮಂಡಿಸಿದಂತ ಬಜೆಟ್ನಲ್ಲಿ ಅವತ್ತು SCP TSPಗೆ ಇಟ್ಟಿದ್ದಂತ ಹಣ 30,000 ಕೋಟಿ ರೂಪಾಯಿ. 30,000 ಕೋಟಿ ರೂಪಾಯಿ. ನಾನು ಕೇಳ್ತೀನಿ ನರೇಂದ್ರ ಮೋದಿ ಅವರಿಗೆ, ಇಲ್ಲಿದ್ದಂತ ಬಿಜೆಪಿ ಸರ್ಕಾರ ಹತ್ತೊಂಬತ್ತು 20ರಲ್ಲಿ ಬಜೆಟ್ ಅನ್ನ ಮಂಡಿಸಿದ್ರು. 30,000ದಿಂದ 26,000ಕ್ಕೆ ಇಳಿಯಿತು. 30,000ದಿಂದ 26,000ಕ್ಕೆ ಇಳಿಯಿತು. ನಾನು ಕೇಳ್ತೀನಿ ನರೇಂದ್ರ ಮೋದಿ ಅವರಿಗೆ, ಯಾವುದಾದ್ರೂ ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ, ಯಾವುದಾದ್ರೂ ರಾಜ್ಯಗಳಲ್ಲಿ SCP TSP ಕಾಯ್ದೆ ಇದೆಯಾ? ನಿಮಗೆ ದಲಿತರ ಬಗ್ಗೆ ಬದ್ಧತೆ ಇಲ್ಲದೆ ಹೋದ್ರೆ, ಕಾಳಜಿ ಇಲ್ಲದೆ ಹೋದ್ರೆ, ಕರ್ನಾಟಕದಲ್ಲಿರ್ತಕ್ಕಂಥ ಕಾನೂನಿನ ಬಗ್ಗೆ ಮಾತಾಡಲಿಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ ಅಂತಕ್ಕಂಥ ಪ್ರಶ್ನೆಯನ್ನ ಈ ರಾಜ್ಯದ ದಲಿತರು ಕೇಳಬೇಕು ಅಂತೇಳಿ, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರು ಕೇಳಬೇಕು ಅಂತೇಳಿ ಅವರಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಮಾಡಿದ್ದೀರಾ? ಇವತ್ತಿನವರೆಗೆ ಮಾಡಿದ್ದೀರಾ? ನಾನು ಈ ವರ್ಷ ಬಜೆಟ್ ಮಂಡಿಸಿದಾಗ SCP TSPಗೆ 39,000 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇನೆ. 39,000 ಕೋಟಿ ರೂಪಾಯಿಗಳನ್ನು. ನರೇಂದ್ರ ಮೋದಿ ಅವರೇ, ನಿಮ್ಮದೇ ಪಕ್ಷ ನಿಮ್ಮದೇ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರದಲ್ಲಿದ್ದಾಗ 26,000 ಕೋಟಿ. ನಿಮ್ಗೆ ನಾಚಿಕೆ ಆಗಲ್ಲ? ದಲಿತರ ಬಗ್ಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರ ಬಗ್ಗೆ ಮಾತಾಡಲಿಕ್ಕೆ ನಿಮ್ಗೆ ಏನಾದ್ರು ಹಕ್ಕಿದೆಯಾ? ಅವರ ವಿರೋಧಿಗಳು ನೀವು, ದಲಿತರ ವಿರೋಧಿಗಳು, ಹಿಂದುಳಿದವರ ವಿರೋಧಿಗಳು, ಅಲ್ಪಸಂಖ್ಯಾತರ ವಿರೋಧಿಗಳು,
ನೀವು ಇವತ್ತು ಜನರ ಮುಂದೆ ಹಿಂದುಳಿದವರನ್ನ, ದಲಿತರನ್ನ, ಮುಸಲ್ಮಾನರ ಮೇಲೆ ಎತ್ಕಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಿ. ಎತ್ಕಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಿ. ನೀವು ನಿಮ್ಮ ಭಾಷಣದಲ್ಲಿ ಹೇಳ್ತೀರಿ, ಕಾಂಗ್ರೆಸ್ ಪಕ್ಷ ದಲಿತರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ, ಹಿಂದುಳಿದವರಿಗೆ ಕೊಟ್ಟಿರ್ತಕ್ಕಂಥ ಮೀಸಲಾತಿಯನ್ನ ಕಿತ್ತು ಮುಸಲ್ಮಾನರಿಗೆ ಕೊಟ್ಬಿಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ. ಈ ದಲಿತರನ್ನ, ಹಿಂದುಳಿದವರನ್ನ, ಮುಸಲ್ಮಾನರ ಮೇಲೆ ಎತ್ಕಡ್ತಕ್ಕಂಥ, ದ್ವೇಷ ಬಿತ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಿ. ನಾನು ಕೇಳ್ತೀನಿ, ನೀವು ಯಾವತ್ತಾದ್ರೂ ಕೂಡ ಮೀಸಲಾತಿ ಪರ ಇದ್ರ? ಬಿಜೆಪಿಯವರು ಯಾವತ್ತಾದ್ರೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿದ್ರ? ಜನ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ. ಮಂಡಲ್ ಕಮಿಷನ್ ವರದಿಯನ್ನು ವಿರೋಧ ಮಾಡಿದವರು ಯಾರು? ರಥಯಾತ್ರೆ ಮಾಡಿದವರು ಯಾರು? ILRನಿಗೆ ಇನ್ಸ್ಟಿಟ್ಯೂಷನ್ಗಳಲ್ಲಿ ಮೀಸಲಾತಿಯನ್ನು ಕೊಟ್ಟಾಗ ಅರ್ಜುನ್ ಸಿಂಗ್ ಅವರು IIM, IIT ಅಲ್ಲಿ ಮೀಸಲಾತಿಯನ್ನು ಕೊಟ್ಟಾಗ ಅದನ್ನು ವಿರೋಧ ಮಾಡಿದವರು ಯಾರು? ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿರುವಾಗ ಸಂವಿಧಾನಕ್ಕೆ 73, 74ನೇ ತಿದ್ದುಪಡಿಗಳನ್ನು ತಂದು ಹಿಂದುಳಿದವರಿಗೆ, ಮಹಿಳೆಯರಿಗೆ ಮೀಸಲಾತಿಯನ್ನ ಕೊಟ್ಟರು. ಅದು ನರಸಿಂಹರಾವ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಜಾರಿಯಾಯಿತು. ಅದನ್ನ ವಿರೋಧ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಅದನ್ನ ಪ್ರಶ್ನೆ ಮಾಡಿ ಅರ್ಜಿ ಹಾಕಿದವರು ಯಾರು? ಇದೇ ರಾಮಾ ಜೋಯಿಸ್. ನಿಮಗೆ ರಾಮಾ ಜೋಯಿಸ್ರು ಯಾರು ಅಂತ ಗೊತ್ತಿರಬೇಕು. ರಾಮಾ ಜೋಯಿಸ್ರು ಅಂದು, ಈಗ ಬದುಕಿಲ್ಲ ಅವರು. ಅಂದು ಬಿಜೆಪಿಯ ಉಪಾಧ್ಯಕ್ಷರಾಗಿದ್ದರು ರಾಜ್ಯದಲ್ಲಿ. ಅಷ್ಟೇ ಅಲ್ಲ, ರಾಜ್ಯಸಭಾ ಸದಸ್ಯರಾಗಿದ್ದರು. ಅವರು ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಹಾಕಿ ಹಿಂದುಳಿದವರಿಗೆ ಮೀಸಲಾತಿ ಕೊಟ್ಟಿರೋದನ್ನ, ದಲಿತರಿಗೆ ಮೀಸಲಾತಿ ಕೊಟ್ಟಿರೋದನ್ನ, ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಕೊಟ್ಟಿರೋದನ್ನ, ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿರೋದನ್ನ ಪ್ರಶ್ನೆ ಮಾಡಿ ರಿಟ್ ಪಿಟಿಷನ್ ಅನ್ನ ಹಾಕಿದ್ರು. ಸ್ವತಃ ಅವರೇ ಆರ್ಗ್ಯುಮೆಂಟ್ ಮಾಡಿದ್ರು. ಹಿಂದುಳಿದವರಿಗೆ, ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನ ಬಾಹಿರ. ಅದೃಷ್ಟವಶಾತ್ ರಾಮಾ ಜೋಯಿಸ್ ಹಾಕಿರ್ತಕ್ಕಂಥ ಪಿಟಿಷನ್ ಸುಪ್ರೀಂ ಕೋರ್ಟ್ನವರು ವಜಾ ಮಾಡಿದ್ರು. ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಮಹಿಳೆಯರಿಗೆ ಕೊಟ್ಟಂತ ಮೀಸಲಾತಿ ಉಳಿಯಿತು. ಇದು ಗೊತ್ತಿಲ್ವೋ ನಿಮಗೆ? ನರೇಂದ್ರ ಮೋದಿಜಿ ಈ ದೇಶದ ಜನರನ್ನ ದಡ್ಡರನ್ನಾಗಿ ಮಾಡ್ತಕ್ಕಂಥ, ಅವರಿಗೆ ತಪ್ಪು ಮಾಹಿತಿಯನ್ನ ಕೊಡ್ತಕ್ಕಂಥ, ಅವರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ, ನಿಮ್ಮ ಕುರ್ಚಿಗೆ ಅದು ಗೌರವ ತರ್ತಕ್ಕಂಥ ವಿಚಾರನ? ಇಂಥ ಅನೇಕ ವಿಚಾರಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಮೊನ್ನೆ ಒಂದು ಮಾತಾಡಿದ್ರು ಅವ್ರ ಭಾಷಣದಲ್ಲಿ, ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿ ಖಜಾನೆ ಎಲ್ಲ ಖಾಲಿ ಆಗ್ಬಿಟ್ಟು ಕರ್ನಾಟಕದಲ್ಲಿ ಸಂಬಳ ಕೊಡಕ್ ದುಡ್ಡಿಲ್ಲ. ನಾವೇನಾದ್ರೂ ನಿಮಗೆ ಸಂಬಳ ಕೊಡಕ್ ದುಡ್ಡಿಲ್ಲ, ಕೊಡಿ ದುಡ್ಡ ಅಂತ ಕೇಳಿದ್ವಾ ನರೇಂದ್ರ ಮೋದಿಜಿ? ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡಿಲ್ಲ, ಕೊಡಿ ಅಂತ ಕೇಳಿದ್ವಾ? ನಾವು ಕೇಳಿದ್ದದ್ದು
ಬರಗಾಲಕ್ಕೆ ದುಡ್ಡು ಕೊಡಿ, ಅದು ನಿಮ್ ದುಡ್ಡಲ್ಲ, ನಾವು ತೆರಿಗೆ ಕೊಟ್ಟಿರ್ತಕ್ಕಂಥ ಹಣ. ಕರ್ನಾಟಕದಿಂದ ಪ್ರತಿ ವರ್ಷ ಸುಮಾರು 4.5 ಲಕ್ಷ ಕೋಟಿ ತೆರಿಗೆಯನ್ನು ಕಟ್ತೀವಿ ನಾವು. 4.5 ಲಕ್ಷ ಕೋಟಿ ತೆರಿಗೆಯನ್ನು ಕಟ್ತೀವಿ. ನಮಗೆ ವಾಪಸ್ ಬರ್ತಕ್ಕಂಥದ್ದು 2023-24ರಲ್ಲಿ ಬರೀ 55,000 ಕೋಟಿ. ನಾವು 100 ರೂಪಾಯಿ ತೆರಿಗೆ ಕೊಟ್ರೆ ನಮಗೆ ಬರ್ತಕ್ಕಂಥದ್ದು ವಾಪಸ್ಸು 13 ರೂಪಾಯಿ ಮಾತ್ರ. 13 ರೂಪಾಯಿ ಮಾತ್ರ. ಇದನ್ನ ನಿಮ್ಮ ಇವ್ರು ಯಾರಾದ್ರೂ ಕೂಡ, ಯಾರು ಇಲ್ಲಿ ಸಿಟ್ಟಿಂಗ್ MP ಉಮೇಶ್ ಜಾಧವ್ ಏನ್ರಿ 100 ರೂಪಾಯಿ ಕೊಟ್ರೆ ನಾವು ತೆರಿಗೆನ 13 ರೂಪಾಯಿ ಕೊಡ್ತಾ ಇದ್ದೀರಿ ಅಂತ ಯಾವತ್ತಾರು ಪ್ರಶ್ನೆ ಮಾಡಿದಾರ? ಪ್ರಶ್ನೆ ಮಾಡಿದಾರೇನ್ರಿ? ಯಾವತ್ತಾರು ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ಬಾಯಿ ಬಿಟ್ಟಿದಾರ? ಅದೇ ಮಾನ್ಯ ಖರ್ಗೆಯವರು ಇಲ್ಲಿಂದ ಲೋಕಸಭಾ ಸದಸ್ಯರಾಗಿದ್ರೆ ನಿಮ್ ಪರವಾಗಿ ಮಾತಾಡ್ತಾ ಇದ್ರೋ ಇಲ್ಲ? ನಿಮ್ ಪರವಾಗಿ ಮಾತಾಡ್ತಾ ಇದ್ರೋ ಇಲ್ಲ? ನೋಡಿ, ಮಲ್ಲಿಕಾರ್ಜುನ್ ಖರ್ಗೆಯವರನ್ನ ಸೋಲಿಸಿ ನೀವು ಮಾಡದಂತ ತಪ್ಪಿನಿಂದ ಕರ್ನಾಟಕಕ್ಕೆ ಅನ್ಯಾಯ ಆಯಿತು. ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಏನಾಗ್ಲಿಲ್ಲ, ಈ ರಾಜ್ಯಕ್ಕೆ ಅನ್ಯಾಯ ಆಯಿತು, ನಿಮಗೆ ಅನ್ಯಾಯ ಆಯಿತು. ಮಲ್ಲಿಕಾರ್ಜುನ ಖರ್ಗೆ ಅವರು ಇಲ್ಲದೆ ಹೋಗಿದ್ರೆ 371J ಸಂವಿಧಾನಕ್ಕೆ ತಿದ್ದುಪಡಿ ಆಗ್ತಿತ್ತ? ಹೇಳಿ ನೋಡೋಣ. ನೀವು ಈ ಭಾಗದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ನಾಯಕತ್ವ ಇಲ್ಲದೆ ಹೋಗಿದ್ರೆ, ಅವರ ಹೋರಾಟ ಇಲ್ಲದೆ ಹೋಗಿದ್ರೆ, ಮನಮೋಹನ್ ಸಿಂಗ್ ರವರಿಗೆ ಮನವೊಲಿಸಿ, ಸೋನಿಯಾ ಗಾಂಧಿ ಅವರಿಗೆ ಮನವೊಲಿಸಿ ಮಲ್ಲಿಕಾರ್ಜುನ ಖರ್ಗೆ ಅವರು, ಧರ್ಮ್ ಸಿಂಗ್ ಅವರು ಇವರಿಬ್ರು ಕೂಡ ಹೋರಾಟ ಮಾಡದೆ ಹೋಗಿದ್ರೆ 371J ಸಂವಿಧಾನಕ್ಕೆ ತಿದ್ದುಪಡಿ ಆಯ್ತಾ ಇರಲಿಲ್ಲ. ಹೈದರಾಬಾದ್ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಸಿಗ್ತಾ ಇರಲಿಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು. ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಖರ್ಗೆ ಅವರ ಕಾಂಟ್ರಿಬ್ಯೂಷನ್ ಏನು? ಇಡೀ ದೇಶದಲ್ಲಿ ಯಾವ ರಾಜ್ಯಕ್ಕೂ ಕೂಡ ವಿಶೇಷ ಸ್ಥಾನಮಾನ ಕೊಡ್ತಕ್ಕಂಥ ಕೆಲಸ ಆಗಿಲ್ಲ. SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿರುವಾಗ, ಅಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿ ಆಗಿರುವಾಗ, ಅವತ್ತು ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದ್ದಂತ ಯಾರವರು? ಅದ್ವಾನಿಯವರು, ಡೆಪ್ಟಿ ಚೀಫ್ ಮಿನಿಸ್ಟರ್ ಅದ್ವಾನಿಯವರು, ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಂತ ಅದ್ವಾನಿಯವರು SM ಕೃಷ್ಣ ಅವರಿಗೆ ಪತ್ರ ಬರೀತಾರೆ, 371J ಮಾಡಕ್ ಸಾಧ್ಯ ಇಲ್ಲ. ಬೇರೆ ರಾಜ್ಯದವರೆಲ್ಲ ಕೇಳ್ಬಿಡ್ತಾರೆ. ಯಾರು ಇದ್ರು ಹೇಳಿದವರು? ಮಿಸ್ಟರ್ ಅದ್ವಾನಿ. ಯಾವ ಪಕ್ಷಕ್ಕೆ ಸೇರಿದವರು? ಬಿಜೆಪಿ ಪಕ್ಷಕ್ಕೆ. ಅವ್ರಿಗೆ ಓಟ್ ಹಾಕ್ತೀರಾ? ಹೇಳಿ ನೋಡೋಣ. ಓಟ್ ಹಾಕ್ತೀರಾ? ಐ ಆಮ್ ನಾಟ್ ಚುನಾವಣೆಗೋಸ್ಕರ ಈ ಮಾತುಗಳನ್ನು ಹೇಳ್ತಾ ಇಲ್ಲ. ದೇರ್ ಇಸ್ ಎ ಡಾಕ್ಯುಮೆಂಟ್ ರಿಟನ್ ಬೈ ಮಿಸ್ಟರ್ ಅದ್ವಾನಿ. ದೇರ್ ಇಸ್ ಎ ಲೆಟರ್ ರಿಟನ್ ಬೈ ಮಿಸ್ಟರ್ ಅದ್ವಾನಿ. ನೀವು ಮರ್ತು ಬಿಟ್ರೆ ಏನ್ ಮಾಡೋದು? ಇದನ್ನೆಲ್ಲ ಮರ್ತು ಬಿಟ್ರೆ ಏನ್ ಮಾಡಬೇಕು? ಯಾವ ಕಾರಣಕ್ಕೂ ಕೂಡ ಹೈದರಾಬಾದ್ ಕರ್ನಾಟಕದ ಜನ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮರಿಬಾರದು.
ಮಲ್ಲಿಕಾರ್ಜುನ ಖರ್ಗೆ ಅವರ ಕೊಡುಗೆಯನ್ನ ಮರಿಬಾರದು. ಇವತ್ತು ಅಜಯ್ ಸಿಂಗ್ ಇಲ್ಲೇ ಇದ್ದಾರೆ, ಅವರನ್ನ KKRDB ಅಧ್ಯಕ್ಷರನ್ನಾಗಿ ಮಾಡಿದ್ದೀವಿ. ಎಷ್ಟು ಕೋಟಿ ರೂಪಾಯಪ್ಪ ಇರೋದು? 5,000 ಕೋಟಿ. ಯಾರಿಂದ ಗೊತ್ತಪ್ಪ? ಯಾರಿಂದ ಗೊತ್ತು? 6 ಜಿಲ್ಲೆಗಳಿಗೆ 5,000 ಕೋಟಿ ವಿಶೇಷ ಅನುದಾನ ಯಾರಿಂದ ಬಂತು? ಇವತ್ತು ಡಾಕ್ಟರ್ಗಳಾಗಿದ್ರೆ, ಇಂಜಿನಿಯರ್ಗಳಾಗಿದ್ರೆ, ಪ್ರೊಫೆಸರ್ಗಳಾಗಿದ್ರೆ, ತಹಸೀಲ್ದಾರ್ಗಳಾಗಿದ್ರೆ, ಅಸಿಸ್ಟೆಂಟ್ ಕಮಿಷನರ್ ಆಗಿದ್ರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವರ ಕೊಡುಗೆ. 371J ಆದ ಪರಿಣಾಮ. ಇದನ್ನ ಅವ್ರನ್ನ ಸೋಲಿಸಿದ್ರಲ್ರಿ. ನೀವೇ ಹೇಳಿಯಪ್ಪ, ನೀವು ಆತ್ಮಾವಲೋಕನ ಮಾಡ್ಕೊಳ್ಳಿ. ಸೋಲ್ಸಿದ್ ಸರಿನಾ ಇಲ್ವಾ? ಜಾಧವ್ ಗೆಲ್ಸಿದ್ದು ಸರಿನಾ ಇಲ್ವಾ? ಜಾಧವ್ ಉಪಯೋಗಕ್ಕೆ ಬಂದಿದಾರ? ನಿಮ್ಮ ಉಪಯೋಗಕ್ಕೆ ಬಂದಿದಾರ? ಬಂದಿಲ್ಲ ಆದ್ಮೇಲೆ ನಮ್ ಕಾಂಗ್ರೆಸ್ ಈ ಸಾರಿ ಗೆಲ್ಲಿಸ್ಬೇಕಲ್ಲ. ಅವರಿಗೆ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಸಮಾಧಾನ ಆಗ್ಬೇಕಾದ್ರೆ, ತೃಪ್ತಿ ಆಗ್ಬೇಕಾದ್ರೆ ಈ ಸಾರಿ ಜಾಧವ್ ಅವರನ್ನ ಸೋಲಿಸಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸಿದಾಗ ಮಾತ್ರ ಮಲ್ಲಿಕಾರ್ಜುನ ಖರ್ಗೆ ಅವರ ಕೆಲಸವನ್ನ ಅವರ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಅದು ಸಾರ್ಥಕ ಆಗ್ಬೇಕಲ್ಲ. ನೀವು ಓಟ್ ಹಾಕ್ಲಿ ಅಂತ ಮಾಡಲಿಲ್ಲ. ಅವರು ಕಲ್ಯಾಣ ಕರ್ನಾಟಕ ಹಿಂದುಳಿದಿದೆ. ಶಿಕ್ಷಣ ಇಲ್ಲ, ಆರೋಗ್ಯ ಇಲ್ಲ, ಜನರು ಬಡತನದಲ್ಲಿದ್ದಾರೆ. ಅವ್ರಿಗೋಸ್ಕರ ಹೋರಾಟ ಮಾಡಬೇಕು, ಅವರಿಗೆ ನ್ಯಾಯವನ್ನು ಕೊಡಿಸಬೇಕು ಅಂತೇಳಿ ಅವರು ಮಾಡದಂತ ಹೋರಾಟ. ಇದನ್ನ ನೀವು ನೆನ್ಕೊಳ್ಳದೆ ಹೋದ್ರೆ, ಗುರುತಿಸದೆ ಹೋದ್ರೆ ಯಾರಿಗ ಅನ್ಯಾಯ ಆಗ್ತದೆ? ನಿಮಗೆ ಅನ್ಯಾಯ ಆಗೋದು. ಅದರಿಂದ ಈ ಸಾರಿ ಆದರೂ ಕೂಡ ನೀವು ಮಾಡದಂತ ತಪ್ಪನ್ನ ಮತ್ತೆ ಮಾಡಕ್ ಹೋಗ್ಬೇಡಿ. ಜೇವರ್ಗಿನಲ್ಲಿ, ಅಫಜಲ್ಪುರದಲ್ಲಿ ಬಹಳ ಲೀಡ್ ಕೊಟ್ಬಿಟ್ರು ಕಳಿಸ್ತಾರೆ ಅಲ್ಲ? ಏನಪ್ಪ ಅಜಯ್ ಸಿಂಗ್ ಲೀಡ್ ಆಗ್ಬೇಕು, ಬಹಳ ಲೀಡ್ ಬಿಜೆಪಿಗೆ ಲೀಡ್ ಆಗೋಯ್ತು. ಐ ಡೋಂಟ್ ನೋ ಯಾಕೆ ಬಿಜೆಪಿಗೆ ವೋಟ್ ಹಾಕ್ತೀನಿ ಅಂತ ನನಗಂತೂ ಗೊತ್ತಿಲ್ಲ. ವೈ ಬಿಜೆಪಿ ಧರ್ಮಗಳ ನಡುವೆ, ಜಾತಿಗಳ ನಡುವೆ, ಒಂದು ಧರ್ಮದ ಜನರ ಮೇಲೆ ಇನ್ನೊಂದು ಧರ್ಮದಲ್ಲಿ ಎತ್ಕಟ್ಟದು, ದ್ವೇಷ ಬಿತ್ತದು. ಅದಕ್ಕೋಸ್ಕರ ವೋಟ್ ಹಾಕ್ತೀರಾ? ದಯಮಾಡಿ ಅದನ್ನ ವೋಟ್ ಹಾಕ್ಬೇಕು ಹೋಗ್ಬೇಡಿ. ದೇಶ ನೆಮ್ಮದಿಯಿಂದ ಇರಬೇಕಲ್ಲ, ಶಾಂತಿಯಿಂದ ಇರಬೇಕಲ್ಲ. ಕುವೆಂಪು ಅವರು ಹೇಳಿದ್ರು, ಸರ್ವ ಜನಾಂಗದ ಶಾಂತಿಯೇ ತೋಟ ಆಗ್ಬೇಕು. ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ನಮ್ಮ ಸಮಾಜ, ನಮ್ಮ ದೇಶ. ಇದನ್ನ ಕುವೆಂಪು ಅವರು ಹೇಳಿರ್ತಕ್ಕಂಥದ್ದು. ಇದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ನಾವು. ಅದಕ್ಕೋಸ್ಕರ ಅಸಮಾನತೆಯನ್ನು ತೊಡೆದಾಕ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಈ ರಾಜ್ಯದ ಬಡವರು, ಮಹಿಳೆಯರು, ರೈತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು ಇವರೆಲ್ಲರಿಗೂ ಕೂಡ ಆರ್ಥಿಕವಾಗಿ ಶಕ್ತಿ ತುಂಬಬೇಕು ಅನ್ನೋ ಕಾರಣಕ್ಕೋಸ್ಕರ 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ದು. 5 ಗ್ಯಾರಂಟಿಗಳನ್ನ ಜಾರಿ ಮಾಡಿದ್ರು. ಈಗ ಬಡವರ ಕೈನಲ್ಲಿ ದುಡ್ಡಿರ್ಬೇಕಾ ಬೇಡ? ದುಡ್ಡಿಲ್ದೆ ಹೋದ್ರೆ ಅವರು ಅಂಗಡಿಗೆ ಹೋಗಕ್ಕಾಗತ್ತಾ? ಬಟ್ಟೆ ಅಂಗಡಿಗೆ ಹೋಗಕ್ಕಾಗತ್ತಾ? ದಿನಸಿ ಅಂಗಡಿಗೆ ಹೋಗಕ್ಕಾಗತ್ತಾ? ಒಡವೆ ಮಾಡಿಸ್ಕೊಳಕ್ಕಾಗತ್ತಾ? ನಾನು ಇವತ್ತು ಒಂದು ವಿಡಿಯೋ ನೋಡಿದೆ. ಒಬ್ಬ ಹೆಣ್ಮಗಳು ವಯಸ್ಸಾಗಿರೋಳು ಮಾತಾಡ್ತಾ ಇದ್ಲು. ನೀ ಯಾರಿಗೆ ಓಟ್ ಹಾಕ್ತೀಯಮ್ಮ? ಸಿದ್ದರಾಮಯ್ಯನವ್ರಿಗೆ ಓಟ್ ಹಾಕ್ತೀನಿ. ಯಾವ ಪಾರ್ಟಿಗೆ ಓಟ್ ಹಾಕ್ತೀರಿ? ಕಾಂಗ್ರೆಸ್ ಪಾರ್ಟಿಗೆ ಓಟ್ ಹಾಕ್ತೀನಿ. ಯಾಕಂತಂದ್ರೆ ಸಿದ್ದರಾಮಯ್ಯನವರ ಸರ್ಕಾರ ತಿಂಗಳಿಗೆ 2,000 ರೂಪಾಯಿ ಕೊಟ್ಟದ್ರಿಂದ ಅದನ್ನೆಲ್ಲ ಉಳಿಸಿ ಈಗ ಚಿನ್ನದ ಸರ ಮಾಡಿಸ್ಕೊಂಡಿದ್ದೀನಿ.
ಅವ್ರು ಹೇಳದ್ದು, ನಾನು ಹೇಳಿರೋದಲ್ಲ. ನೋಡಿ ಬೇಕಾದ್ರೆ ಇದರಲ್ಲಿ ಮೊಬೈಲ್ನಲ್ಲಿ ನೋಡಿ. ನಾನು ಅರಸೀಕೆರೆಗೆ ಹೋಗಿದ್ದೆ. ಅರಸೀಕೆರೆಯಲ್ಲಿ ಹಿಂಗೆ ಭಾಷಣ ಮಾಡಿ ಕೆಳಕ್ಕೆ ಇಳಿದೆ. ಒಬ್ಬ ಹೆಣ್ಮಗಳು, ಮಧ್ಯ ವಯಸ್ಕಳು, ಹೂನಾರ ಹಿಡ್ಕೊಂಡು ನಿಂತಿದ್ರು. ನಾನು ಇದೇನಮ್ಮ ಹೂನಾರ, ಇದು ಹೂವಿಲ್ಲ, ಬರೀ ಇದನ್ನ ಕಟ್ಟಿದೆಯಲ್ಲ ಅಂತ ಹೇಳಿದೆ. ಎಲ್ಲ ನಾನು ಟಿಕೆಟ್ ತಗೊಂಡಿರೋದು ಸರ್, ದುಡ್ಡು ಕೊಟ್ಟಿಲ್ಲ, ಬೇರೆ ಬೇರೆ ಸ್ಥಳಗಳಿಗೆಲ್ಲ ಪ್ರವಾಸ ಮಾಡಿದ್ದೀನಲ್ಲ, ನೀವು ಬಸ್ ಫ್ರೀ ಮಾಡಿದ್ದೀರಲ್ಲ, ಆ ಟಿಕೆಟ್ಗಳನ್ನೆಲ್ಲ ಸೇರಿಸಿ ನಿಮಗೆ ಹೂನಾರ ಮಾಡಿ ಹಾಕೋಣ ಅಂತ ಬಂದಿದ್ದೀನಿ ಅಂತ ಹೇಳಿ. ಇಟ್ಸ್ ಎ ಫ್ಯಾಕ್ಟ್. ಇಟ್ಸ್ ಎ ಫ್ಯಾಕ್ಟ್. ಇಟ್ಸ್ ಎ ಫ್ಯಾಕ್ಟ್. ಇದಕ್ಕಿಂತ ಖುಷಿ ಕೊಡ್ತಕ್ಕಂಥದ್ದು ಏನಿದೆ? ಹೆಣ್ಮಕ್ಳಿದ್ದೀರಾ ಇಲ್ಲಿ? ಸುಮಾರು 2 ಕೋಟಿ ಮಹಿಳೆಯರು, 2 ಕೋಟಿ ಮಹಿಳೆಯರು ಜೂನ್ 11ನೇ ತಾರೀಕು ನಾವು ಚಾಲನೆ ಕೊಟ್ಟವು. 2023 ಜೂನ್ 11ನೇ ತಾರೀಕು ಚಾಲನೆ ಕೊಟ್ಟವು. ಇವತ್ತಿನವರೆಗೆ 200 ಕೋಟಿ ಮಹಿಳೆಯರು, 200 ಕೋಟಿ ಮಹಿಳೆಯರು ಫ್ರೀಯಾಗಿ ಬಸ್ನಲ್ಲಿ ಇಡೀ ರಾಜ್ಯ ತುಂಬ ಓಡಾಡಿದ್ದಾರೆ. ಹೌದಲ್ಲ? ಹೌದಲ್ವೇನ್ರಿ? ಆ ದುಡ್ಡೆಲ್ಲ ಉಳಿತಾಯ ಆಯ್ತಲ್ವಾ? 2,000 ರೂಪಾಯಿ ಬರ್ತಾ ಇದೆಯಲ್ವಾ? ನಿಮಗೆ ಫ್ರೀ ಕರೆಂಟ್ ಕೊಡ್ತಾ ಇದೀವಲ್ಲ, ಅದು ದುಡ್ಡೆಲ್ಲ ಉಳಿತಾಯ ಆಯ್ತಾ ಇದೆಯಲ್ಲ? ಅನ್ನಭಾಗ್ಯ ಕಾರ್ಯಕ್ರಮಕ್ಕೆ ತಿಂಗಳಿಗೆ ಒಬ್ಬರಿಗೆ 170 ರೂಪಾಯಿ ಕೊಡ್ತಾ ಇದೀವಲ್ಲ, ಅದು ಉಳಿತಾಯ ಆಯ್ತಾ ಇದೆಯಲ್ಲ? ನಿರುದ್ಯೋಗಿ ಪದವೀಧರರಿಗೆ 3,000 ರೂಪಾಯಿ ತಿಂಗಳಿಗೆ ಕೊಡ್ತಾ ಇದೀವಲ್ಲ, ಅದು ಉಳಿತಾಯ ಆಯ್ತಾ ಇದೆಯಲ್ಲ? ಒಂದು ತಿಂಗಳಿಗೆ 5,000 ರಿಂದ 6,000 ರೂಪಾಯಿ ಇವತ್ತು ಬಡವರ ಕೈಗೆ ಹೋಗ್ತಾ ಇದೆ. 5,000 ರಿಂದ 6,000 ರೂಪಾಯಿ. ನಿಮ್ಮ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಯ್ತಲ್ಲ? ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆಯ್ತಲ್ಲ? ಈಗಾಗಲೇ ಖರ್ಗೆಯವರು, ನಾನು ಹೇಳಕ್ ಹೋಗಲ್ಲ, ಖರ್ಗೆಯವರು AICC ಇಂದ ಏನೇನು ಹೇಳಿದ್ದಾರೆ, ಏನೇನು ಗ್ಯಾರಂಟಿಗಳನ್ನು ಹೇಳಿದ್ದಾರೆ, ಜನರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಸೈನ್ ಮಾಡಿ ಆ ಗ್ಯಾರಂಟಿ ಕಾರ್ಡ್ಗಳನ್ನು ಹಂಚಿರೋದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ನಾನು ಅವನ್ನೆಲ್ಲ ಹೇಳಕ್ ಹೋಗೋದಿಲ್ಲ. ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷ ಯಾವಾಗ ಅಧಿಕಾರದಲ್ಲಿದೆ ಎಲ್ಲ ಕಾಲದಲ್ಲೂ ಕೂಡ ಸಾಮಾಜಿಕ ನ್ಯಾಯ ಮಾಡತಕ್ಕಂಥ, ಸರ್ವರಿಗೂ ಸಮಪಾಲು ಸಮಬಾಳನ್ನು ಕೊಡತಕ್ಕಂಥ ಪ್ರಯತ್ನವನ್ನು ಮಾಡಿದೆಯೇ ಹೊರತು ಬಿಜೆಪಿ ತರ ಸುಳ್ಳು ಹೇಳ್ಕೊಂಡು ಸುಳ್ಳು ಭ್ರಮೆಗಳನ್ನು ಹುಟ್ಟಿಸಿ ಭ್ರಮಾಲೋಕದಲ್ಲಿ ಜನ ತೇಲಾಡ ರೀತಿಯಲ್ಲಿ ಮಾಡಿಲ್ಲ. ಬರೀ ನಾವು ಕನಸುಗಳನ್ನು ಬಿತ್ತಲ್ಲ, ಕನಸುಗಳನ್ನ ಬಿತ್ತಿದ ಮೇಲೆ ನನಸು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಬರೀ ಕನಸುಗಳನ್ನು ಬಿತ್ತದಲ್ಲ. ಬಿಜೆಪಿಯವರು ಕನಸುಗಳನ್ನು ಬಿತ್ತಾರೆ, ನನಸು ಮಾಡಲ್ಲ. ಈಗ ಹೇಳಿ, ಯಾರಿಗೂ ಓಟ್ ಹಾಕ್ಬೇಕು ಅಂತ ಹೇಳಿ ನೀವೇ ಯೋಚನೆ ಮಾಡಿ. ಖರ್ಗೆ ಅವರು ಆ ಸೋಲಿನ ಕಹಿಯನ್ನು ಮರಿಬೇಕಾದ್ರೆ ಇಲ್ಲಿ ಗುಲ್ಬರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆದ್ದಾಗ ಮಾತ್ರ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ತಿಳ್ಕೋಬೇಕಾಗ್ತದೆ. ಈಗಲಾದ್ರೂ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೀನಿ, ಕಾಂಗ್ರೆಸ್ ಅಭ್ಯರ್ಥಿಗೆ ವೋಟ್ ಹಾಕಿ ಗೆಲ್ಲಿಸ್ತೀರಿ ಅಲ್ವಾ? ನಿಮ್ಮೆಲ್ರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.